ಆವೇಶದಾಗ ಆಡೋ ಮಾತುಗಳನ್ನ ಮನ್ಸಿಗೆ ತಕ್ಕಬಾರ್ದು ಅಂತ. ಅದು ಆವೇಶದಿಂದ ಆಡಿರೋ ಮಾತುಗಳಲ್ಲ ಸುಬ್ಲಕ್ಷ್ಮಿ ಅವರೇ, ಅಕ್ಕಪಕ್ಕದವರು ಚುಚ್ಕೊಟ್ಟು ಆಡಿರೋ ಮಾತುಗಳು. ಅದೆಲ್ಲ ಬಿಡಿ. ಆನಂದ್, ನಾನು ನಮ್ಮ ಲಾಯರ್ಗೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಸರ್, ನಾನು ಒಬ್ಬ ಲಾಯರ್ ಕಾಂಟ್ಯಾಕ್ಟ್ ಮಾಡಿದ್ದೆ. ನನಗೆಲ್ಲ ವಿಚಾರ ಗೊತ್ತು ಆನಂದ್. ಇದರಿಂದ ಬೇರೆ ಯಾರ್ದೋ ಕೈವಾಡ ಇದೆ. ಆ ಕೈವಾಡದಿಂದ ನೀವು ಕಾಂಟ್ಯಾಕ್ಟ್ ಮಾಡಿರೋ ಲಾಯರ್ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಅರುಣ್ ಸರ್, ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದೀನಿ. ವೆರಿ ಗುಡ್. ಯಾರು ಇನ್ಸ್ಪೆಕ್ಟರು? ಇಲ್ಲ ಇದ್ದೀನಿ ಸರ್, ನಾನೇ ಈ ಸ್ಟೇಷನ್ ಇನ್ಸ್ಪೆಕ್ಟ್ರು. ಬನ್ನಿ ಸರ್, ಒಳಗಡೆ ಕೂತ್ಕೊಂಡು ಮಾತಾಡೋಣ. ಬನ್ನಿ ಸರ್, ಒಳಗಡೆ ಬನ್ನಿ ಸರ್. ಅದಕ್ಕೆ ಹಾಸ್ಪಿಟ್ಲಿಂದ ಬಂದ್ಬಿಟ್ರಾ? ಇನ್ನೊಂದು ಸ್ವಲ್ಪ ಹೊತ್ತಾಗಿದೆ, ಚಾರುನೇ ಊಟ ತಗೊಂಡ್ ಬರ್ತಿದ್ಲಲ್ಲ ಅದಕ್ಕೆ. ಆಮೇಲೆ ನೀವು ಬರ್ಬೋದಿತ್ತು. ಈಗ ನೋಡಿ, ಆಸ್ಪತ್ರೆಯಲ್ಲಿ ಅರುಣ್ ಜೊತೆ ಯಾರೂ ಇಲ್ದಾಗಾಯ್ತು. ಅರುಣ್ಗೆ ಈಗ ಯಾರು ಬೇಕಾಗಿಲ್ಲ ಇಂದ್ರ. ಏನ್ ಹೇಳ್ತಿದ್ದೀರಾ ಅದಕ್ಕೆ? ಅಲ್ಲ, ಇಂಥ ಪರಿಸ್ಥಿತಿನಲ್ಲಿ ಅವನನ್ನೊಬ್ಬನೇ ಬಿಟ್ಟು ಬಂದ್ರೆ ಅವನು ನೋಡ್ಕೊಳ್ಳೋದು ಯಾರು ಹೇಳಿ? ಅವನಿನ್ನು ನಮ್ಮ ಕೈಗೆ ಸಿಗೋದು ಕಷ್ಟ. ಈಗ ಏನಾಯ್ತು ಅದಕ್ಕೆ? ಯಾಕೇನೇನೋ ಮಾತಾಡ್ತಾ ಇದ್ದೀರಾ? ಆ ಸುಬ್ಲಕ್ಷ್ಮಿ ಸುಬ್ಲಕ್ಷ್ಮಿ ಬಂದಿದ್ದಾಳ ಅದಕ್ಕೆ? ಅವಳು ಬರ್ಬೇಕಾಗಿಲ್ಲ. ಅವಳೊಂಥರ ಮಾಯಾವಿ. ಇರೋ ಕಡೆಯಿಂದಾನೆ ನಮ್ಮ ಪ್ರಾಣ ತಿಂತಾಳೆ. ಅವಳಿಗೆ ಈ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದಕ್ಕೆ ನನ್ನ ಮಗನ್ನ ನನ್ನ ವಿರುದ್ಧವಾಗಿ ಶತ್ರುವಾಗಿ ನಿಲ್ಲಿಸ್ಬಿಟ್ಲು. ಸರ್, ಕೇಸ್ ವಿತ್ಡ್ರಾ ಮಾಡ್ಕೊತೀವಿ ಅಂತ ಹೇಳಿದ ಮಾತ್ರಕ್ಕೆ ಇವ್ರನ್ನ ಬಿಟ್ಬಿಡೋಕ್ಕಾಗುತ್ತಾ? ಅದಕ್ಕೆಲ್ಲ ಪ್ರಾಪರ್ ಪ್ರೊಸೀಜರ್ಸ್ ಇರುತ್ತೆ ಸರ್. ಇದು ಶೂಟ್ಔಟ್ ಕೇಸು. ನಾವು ಬೇಕಿದ್ರೆ ಸೆಲ್ಫ್ ಇಂಟ್ರೆಸ್ಟೆಡ್ ಕಂಪ್ಲೇಂಟ್ ಲಾಡ್ ಮಾಡಿಕೊಂಡು ವಾಲಂಟ್ರಿಯಾಗಿ ಎನ್ಕ್ವೈರಿ ಮಾಡಬಹುದು. ಎಂಕ್ವೈರಿ ಮಾಡಿ ಸರ್, ನಾವೇನು ಬೇಡ ಅಂತ ಹೇಳ್ತಿಲ್ಲ. ಆದರೆ ನೀವು ಎಂಕ್ವೈರಿ ಮಾಡೋದ್ರಿಂದ ತಪ್ಪಿತಸ್ಥಿಗೆ ಶಿಕ್ಷೆ ಆಗಬೇಕು ಹೊರತು ನಿರಪರಾಧಿಗಲ್ಲ ಸರ್. ಸರ್, ಅವರು ನಿರಪರಾಧಿ ಅಂತ ನಾವು ನೀವು ತೀರ್ಮಾನ ಮಾಡೋಕ್ಕಾಗುತ್ತಾ? ಅದನ್ನ ಕೋರ್ಟ್ ತೀರ್ಮಾನ ಮಾಡಬೇಕು. ನಿಮ್ಮ ಮೇಲೆ ಶೂಟೌಟ್ ಆಗಿರ್ಬೋದು, ಈಕೆ ಅಪರಾಧಿ ಇಲ್ಲ ಅಂತ ನೀವೇ ಹೇಳ್ತಿರ್ಬೋದು, ಆದರೆ ಅದಕ್ಕೆ ಯಾವ ಸಾಕ್ಷಿನೂ ಇಲ್ಲ. ನೀವು ಇವ್ರ ಮೇಲಿರೋ ನಂಬಿಕೆಯಿಂದ ಹೇಳ್ತಿರ್ಬೋದು, ಆದರೆ ಕೋರ್ಟ್ಗೆ ನಂಬಿಕೆ ಅಲ್ಲ, ಸಾಕ್ಷಿ ಬೇಕು. ಒಂದು ವೇಳೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ನಂಬಿಕೆನ ಅಡ್ವಾಂಟೇಜ್ ಆಗಿ ತಗೊಂಡು ಪಿತೂರಿ ಮಾಡಿ ನಿಮ್ಮ ಮೇಲೆ ಶೂಟೌಟ್ ಮಾಡಿಸಿರ್ಬೋದಲ್ವಾ? ಅಯ್ಯೋ, ಇಲ್ಲ ಇನ್ಸ್ಪೆಕ್ಟ್ರೆ, ನಾನು ಯಾಕಂಗ್ ಮಾಡ್ಲಿ? ನೀವು ಯಾಕೆ ಹೀಗೆ ಮಾಡಿದಿರಿ ಅನ್ನೋದಕ್ಕೆ ನಮ್ಮ ಹತ್ರ ಬೇಕಾದಷ್ಟು ಕಾರಣಗಳಿವೆ ಅಮ್ಮ. ಅಂದ್ರೆ ಮೋಟಿವ್ ಆಫ್ ಕ್ರೈಮ್ ಇದೆಯಮ್ಮ. ಇವ್ರ ಆಫೀಸ್ ವ್ಯವಹಾರನ ನಿಮ್ಗೆ ವಹಿಸಿದ್ರು. ಇವ್ರು ಸತ್ತ ಮೇಲೆ ಅದನ್ನ ನೀವೇ ಮುಂದುವರಿಸ್ಕೊಂಡು ಹೋಗ್ಬೋದಲ್ವಾ? ಅದು ಅಲ್ಲದೆ ಇನ್ಸ್ಪೆಕ್ಟರ್, ಅದು ನಾನಾಗ ನನ್ನ ಇಚ್ಛೆಯಿಂದ ವಹಿಸಿದ ಕೆಲಸ. ಆಯ್ತಾಯ್ತು, ಅಷ್ಟು ಸಾಲದೆ ಇವ್ರ ಮೇಲೆ ನಿಮ್ಮ ಮನಸ್ಸಿತ್ತು. ಇನ್ಸ್ಪೆಕ್ಟರ್ ನೋಡಿ, ಈ ನಾನ್ಸೆನ್ಸ್ಗಳನ್ನೆಲ್ಲ ನೀವು ಆಮೇಲೆ ಇಟ್ಕೊಳ್ಳಿ. ಬೇಕಿದ್ರೆ ಇದನ್ನ ನೀವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಪ್ರೂವ್ ಮಾಡ್ಕೊಳ್ಳಿ. ಮೊದಲು ಅವ್ರನ್ನ ಬಿಟ್ಟು ಕಳಿಸಿ.
ನೀವು ಹೇಳಿದ್ರಿ ಅಂತ ಬರೀ ಬಾಯಿ ಮಾತುಗೆಲ್ಲ ನಾವು ರಿಲೀಸ್ ಮಾಡಿದ್ರೆ ತಪ್ಪಾಗುತ್ತೆ ಸರ್. ಕಾನೂನು ವಿರುದ್ಧ ಅದು. ನಿಮ್ಮ ಲಾಯರ್ ಸಾಹೇಬರಿಗೆ ಗೊತ್ತಿರಬೇಕಲ್ಲ ಅದು. ಗೊತ್ತಿದೆ ಇನ್ಸ್ಪೆಕ್ಟರ್, ಅವರನ್ನು ರಿಲೀಸ್ ಮಾಡಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ಬೇಲ್ ತಗೊಂಡು ಬಂದೇ ಹೇಳ್ತಿರೋದು. ಸರ್ ಬೇಲ ಆದರೆ ಈ ಕೇಸ್ಗೆ ಬೇಲ್ ಆಗಲ್ಲ ಅಂದ್ರು ಇನ್ಸ್ಪೆಕ್ಟ್ರು. ನಾನ್ ಬೇಲೆಬಲ್ ವಾರೆಂಟ್ ಇಶ್ಯೂ ಆಗಿದೆ ಅಂದ್ರು. ಹಾಗಂದ್ರ ಇನ್ಸ್ಪೆಕ್ಟರ್, ನಾನ್ ಬೇಲೆಬಲ್ ವಾರೆಂಟಾ? ಎಲ್ಲಿ ತೋರಿಸಿ ನೋಡೋಣ. ಈಗ ಮಾತೆಲ್ಲ ಯಾಕೆ ಬಿಡಿ ಸರ್, ಈ ಕೇಸ್ಗೆ ಸುಲಭವಾಗಿ ಬೇಲ್ ಸಿಗ್ತಿರ್ಲಿಲ್ಲ. ನಾನೇ ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟೆ ಸರ್. ನಮ್ಮ ಲಾಯರು ಮ್ಯಾಜಿಸ್ಟ್ರೇಟಿಗೆ ಸಬ್ಮಿಟ್ ಮಾಡಿ ಅಲ್ಲಿಂದ ಬೇಲ್ ತಂದಿರೋದು. ವೆರಿ ಗುಡ್. ಲಾಯರ್ ಅಂದ್ರೆ ಹೀಗಿರ್ಬೇಕು. ನೀವ್ಯಾರು ಕೆಲ್ಸಕ್ಕೆ ಬಾರದೇ ಇರೋ ಲಾಯರ್ ಕರ್ಕೊಂಡು ಬಂದಿದ್ರೆ? ಕೆಲ್ಸಕ್ಕೆ ಬಾರ್ದಿರೋರಲ್ಲ ಇನ್ಸ್ಪೆಕ್ಟರ್, ಕಾಸ್ಗೋಸ್ಕರ ಕಸಾನು ತಿನ್ನೋಂಥವ್ರು. ನಿಜವಾಗ್ಲೂ ಅರುಣ್ ಸರ್, ಯಾರೋ ಬೇಕು ಅಂತ ಅದಕ್ಕೆ ಈ ಕೇಸಲ್ಲಿ ಸಿಕ್ಕಾಕ್ಸೋದಕ್ಕೆ ಪ್ಲಾನ್ ಮಾಡಿ ಹೀಗೆ ಮಾಡಿದ್ದಾರೆ. ಎಸ್ ಐ ನೋ. ಮೊದಲು ಅದು ಯಾರು ಅಂತ ಕಂಡುಹಿಡಿದು ಇನ್ಸ್ಪೆಕ್ಟರ್. ಈಗಲಾದ್ರೂ ಸುಬ್ಲಕ್ಷ್ಮಿಯವ್ರನ್ನ ರಿಲೀಸ್ ಮಾಡ್ಬೋದಲ್ಲ? ಶೂರ್ ಸರ್, ವೈ ನಾಟ್, ಕೊಡಿ ಬೇಲ್. ಸುಬ್ಲಕ್ಷ್ಮಿ ಅವರೇ, ನೀವು ಇಲ್ಲಿ ಸೈನ್ ಮಾಡಬೇಕಾಗುತ್ತೆ. ಅಂತ ಹಾಗೆ ಬೇಲ್ ಮೇಲೆ ಅಷ್ಟೇ ನೀವು ಹೊರಗೆ ಹೋಗ್ತಿರೋದು. ನಿರಪರಾಧಿ ಅಂತ ಬಿಡುಗಡೆ ಮಾಡ್ತಿಲ್ಲ. ಪ್ರತಿದಿನ ಸ್ಟೇಷನ್ ಬಂದು ಸೈನ್ ಮಾಡಬೇಕು. ಊರು ಬಿಟ್ಟು ಎಲ್ಲೂ ಹೋಗಂಗಿಲ್ಲ, ತಿಳಿತಾ? ಅದನ್ನೆಲ್ಲ ನಾವು ಹೇಳ್ತೀವಿ ಇನ್ಸ್ಪೆಕ್ಟರ್. ಮೊದಲು ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ಅವ್ರನ್ನ ಮನೆಗೆ ಕಳಿಸಿ. ಸರಿ ಸರ್, ಇಲ್ಲೊಂದು ಸೈನ್ ಮಾಡಮ್ಮ. ನೀವಿನ್ನು ಹೋಗ್ಬೋದು. ಅಂತೂ ಅದಕ್ಕೆನ ರಿಲೀಸ್ ಮಾಡಿಸೋದಕ್ಕೆ ನೀವೇ ಬರಬೇಕಾಯ್ತು. ಇಂಥ ಸ್ಥಿತಿಲೂ ಬಂದು ಅದಕ್ಕೆನ ರಿಲೀಸ್ ಮಾಡಿಸಿದ್ರಲ್ಲ, ನಿಮ್ಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ ಹೇಳ್ತೀರಿ ಆನಂದ್? ನನ್ನ ಜವಾಬ್ದಾರಿ ನಾನು ಮಾಡಿದ್ದೀನಿ ಅಷ್ಟೇ. ಸರಿ, ನಡೀರಿ ಹೋಗೋಣ. ಇದ್ದಿದ್ದ ಈ ಸ್ಟೇಷನ್ ಸವಾಸ ಸಾಕು. ನಡೀರಿ. ಹೌದು ಸರ್, ಇದೊಂಥರ ವನವಾಸ. ಬನ್ನಿ ನಾವು ಹೊರಡೋಣ. ಆನಂದಣ್ಣ, ಆ ಇಡಿಯಟ್ ಅರುಣ್ ಬದುಕ್ಬಿಟ್ನ. ಅವನು ಇನ್ಫ್ಲುಯೆನ್ಸ್ ಮಾಡ್ತಿದ್ದಾನ. ಆ ಸುಬ್ಲಕ್ಷ್ಮಿ ಜೈಲಿಗೆ ಹೋಗಲ್ವಾ? ಅಂದ್ರೆ ಮರ್ಯಾದೆ ಸೋತ್ಲ, ನಾನ್ ಸೋತ್ ಹೋದ್ನ? ನೋ, ನಾನ್ ಸೋಲ್ಬಾರ್ದು. ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು. ಸೋಲೋದಿಲ್ಲ. ಆನಂದಣ್ಣ, ನಿಮ್ಮ ಉಪಕಾರನ ನಾನು ಯಾವತ್ತಿಗೂ ಮರೆಯಂಗಿಲ್ಲ. ಹಗಲು ರಾತ್ರಿ ಅಂದನೆ
ನನ್ನ ಈ ಸ್ಟೇಷನಿಂದ ಬಿಡ್ಸಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೀರಾ. ಅದಕ್ಕೆ ಅದು ನನ್ನ ಜವಾಬ್ದಾರಿ. ನನ್ನ ಅತ್ತಿಗೆ ಕಷ್ಟದಲ್ಲಿರ್ಬೇಕಾದ್ರೆ ಅವ್ರ ಜೊತೆ ಇರೋದು ನನ್ನ ಕರ್ತವ್ಯ. ಎನಿಹೋ ಎಲ್ಲ ಒಳ್ಳೇದಾಯಿತು. ನೀವು ಹುಷಾರಾಗಿದ್ದು ತುಂಬ ಸಂತೋಷ. ಒಂದು ವೇಳೆ ನೀವು ಹಾಸ್ಪಿಟ್ಲಲ್ಲೇ ಇದ್ದಿದ್ದರೆ ಇವ್ರನ್ನ ಬಿಡಿಸೋದಕ್ಕೆ ಇನ್ನಷ್ಟು ಕಷ್ಟ ಆಗ್ತಿತ್ತು. ಹಾಗಿದ್ರೆ ಆ ಕ್ರೆಡಿಟ್ಸ್ ಎಲ್ಲ ನಮ್ಮ ಶೀಶಪಟ್ಟಿಗೆ ಹೋಗಬೇಕು ಸರ್. ಓಕೆ, ನಾನು ಹೊರಡ್ತೀನಿ. ಏನಾದರೂ ವಿಷಯ ಇದ್ದರೆ ಫೋನ್ ಮಾಡಿ. ಥ್ಯಾಂಕ್ಸ್. ಇರಲಿ ಅಮ್ಮ, ಪರವಾಗಿಲ್ಲ. ಇನ್ಫ್ಯಾಕ್ಟ್ ಲಿಟ್ರಲಿ ಇದು ನನ್ನ ಕರ್ತವ್ಯ. ಟೇಕ್ ಕೇರ್. ಬರ್ತೀನಿ. ಅದಕ್ಕೆ ನಾನು ನಿಮ್ಮನ್ನ ನಿಮ್ಮ ಅಪಾರ್ಟ್ಮೆಂಟ್ಗೆ ಡ್ರಾಪ್ ಮಾಡ್ತೀನಿ. ಭಾರತಿ ಆಂಟಿ ನಿಮ್ಮನ್ನು ಮನೆ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ. ಅಂದವ್ರೆ ಸುಬ್ಲಕ್ಷ್ಮಿಯವರು ನಮ್ಮನೆಗೆ ಬರ್ತಾರೆ, ಮತ್ತೆ ಭಾರತಿ ಆಂಟಿ ಮನೆಗೆ ಯಾಕೆ? ತಪ್ಪು ತಿಳ್ಕೊಬೇಡಿ ಸರ್. ಅದಕ್ಕೆ ಮತ್ತೆ ನಿಮ್ಮ ಮನೆಗೆ ಬರೋದು ಅಷ್ಟು ಸರಿ ಅನ್ಸಲ್ಲ. ನಿಮ್ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಸ್ವತಃ ನಿಮ್ಮ ತಾಯಿನೇ ಅದಕ್ಕೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೀಗಿರುವಾಗ ಅದಕ್ಕೆ ಮತ್ತೆ ನಿಮ್ಮ ಮನೆಗೆ ಬಂದರೆ ನಿಮ್ಮನೆ ವಾತಾವರಣ ಹಾಳಾಗತ್ತೆ. ಅದಕ್ಕೆ ಭಾರತಿ ಆಂಟಿ ಮನೇಲಿರೋದೇ ಸರಿ. ಹಾಗಲ್ಲ ಆನಂದ್, ನಿಮ್ಗೆ ಗೊತ್ತಿರೋ ಹಾಗೆ ಈ ಮುಂಚೆ ಸುಬ್ಲಕ್ಷ್ಮಿಯವರು ಭಾರತಿ ಆಂಟಿ ಮನೆ ಬಿಟ್ಟು ನಮ್ಮನೆಗೆ ಬಂದಿದ್ದು ಯಾಕೆ ಅಂತ ನಿಮ್ಗೆ ಗೊತ್ತಲ್ಲ. ಅಲ್ಲಿ ಅವ್ರ ಸೊಸೆ ತುಂಬಾನೇ ಗಲಾಟೆ ಮಾಡ್ತಾರೆ. ಈಗ ಮತ್ತೆ ಸುಬ್ಲಕ್ಷ್ಮಿಯವರೆಲ್ಲ ಹೋಗ್ತಾರೆ ಅಂದ್ರೆ ಅವ್ರು ಸುಮ್ಮನಿರ್ತಾರೆ ಅಂತ ನನ್ಗಂತೂ ಅನ್ಸಲ್ಲ. ಅಲ್ಲ ಸರ್, ಜಗಳ ಮಾಡಿದವರೇ ಸುಮ್ಮನಿರಲ್ಲ ಅಂತೀರ, ಇನ್ನು ಕಂಪ್ಲೇಂಟ್ ಕೊಟ್ಟವ್ರು ಸುಮ್ಮನಿರ್ತಾರ? ಅದಕ್ಕೆ ಭಾರತಿ ಆಂಟಿ ಮನೇಲಿರೋದೇ ಒಳ್ಳೇದು. ಆನಂದಣ್ಣ, ಅಥರ್ವ ಎಲ್ಲವನೇ? ಸುಬ್ಲಕ್ಷ್ಮಿಯವರೇ, ಯಾಕೆ ನಿಮ್ಗೆ ನಮ್ಮ ಮನೆಗೆ ಬರಕ್ಕೆ ಬೇಜಾರಾಗ್ತಿದ್ಯಾ? ಇಷ್ಟೆಲ್ಲ ಆಗಿದ್ದಕ್ಕೆ ನಮ್ಮ ಮನೇನೆ ಬೇಡ ಅನ್ಸ್ತಿದ್ಯಾ? ನಿಮ್ಗಿದೆಲ್ಲ ನೆನಪಾಯ್ತೋ ಇಲ್ವೋ, ಆದ್ರೆ ಇಷ್ಟೆಲ್ಲ ಆಗೋದ್ಕಿಂತ ಮುಂಚೆನೆ ನಾನು ಮನೆ ಬಿಟ್ಟು ಹೋಯ್ತೀನಿ ಅಂತ ತೀರ್ಮಾನ ಮಾಡಿದ್ದೆ. ಅದನ್ನ ನಾನು ನಿಮ್ ತಾವು ಹೇಳು ಇದ್ದೆ. ಇರ್ಬೋದು ಸುಬ್ಲಕ್ಷ್ಮಿಯವರೇ, ಆದ್ರೆ ಈಗ ಪರಿಸ್ಥಿತಿನೇ ಬೇರೆ ಇದೆ. ಹೌದು ಈಗ ಪರಿಸ್ಥಿತಿ ಬೇರೆನೇ ಐತೆ. ಆಗ್ಲೇ ಮನೆ ಬಿಟ್ಟು ಹೋಯ್ತೀನಿ ಅಂತ ತೀರ್ಮಾನ ಮಾಡ್ದೋಳು ಈಗ ಇಂಥ ಪರಿಸ್ಥಿತಿಲಿ ನಿಮ್ ಮನೇಲಿ ಹೆಂಗ್ಸ ಇರ್ಲಿ? ನಾನು ಪರಿಸ್ಥಿತಿ ಬೇರೆ ಇದೆ ಅಂದಿದ್ದು ಆ ಅರ್ಥದಲ್ಲ ಸುಬ್ಲಕ್ಷ್ಮಿಯವರೇ. ನೋಡಿ, ನೀವೀಗ ನಮ್ಮ ಮನೆಗೆ ಬರಲೇಬೇಕು. ಬರಲೇಬೇಕಾ? ಯಾಕೆ ಅರುಣ್ ಸರ್, ಅಂತ ಅನಿವಾರ್ಯತೆ ಏನಿದೆ? ಅನಿವಾರ್ಯತೆ ಇದೆ ಆನಂದ್ ಅವರೇ. ಸುಬ್ಲಕ್ಷ್ಮಿಯವ್ರಿಗಾಗಿರೋ ಗೊಂದಲಗಳೇನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರೆ ಈಗ ಅವ್ರನ್ನ ಮನೆ ಕರಿತಿರೋದು ಅವ್ರ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೋಬೇಕು ಅಂತಾಗ್ಲಿ ಅಥವಾ ಅವ್ರ ಮನಃಶಾಂತಿನ ಹಾಳು ಮಾಡಬೇಕು ಅಂತಾಗ್ಲಿ ಅಲ್ಲ. ನನಗೂ ಗೊತ್ತು, ಇಷ್ಟೆಲ್ಲ ಆದ್ಮೇಲೆ ಸುಬ್ಲಕ್ಷ್ಮಿ ಅವ್ರಿಗೆ ನಮ್ಮ ಮನೆಗೆ ಬರೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಆದ್ರೆ ಈಗ ಸುಬ್ಲಕ್ಷ್ಮಿ ಅವ್ರು ಬರಲಿಲ್ಲ ಅಂತ ಆದ್ರೆ ನಮ್ಮ ಮನೆಯ ದೃಷ್ಟಿಲಿ ಅವರು ಸುಬ್ಲಕ್ಷ್ಮಿ ಅವ್ರ ಬಗ್ಗೆ ಅನ್ಕೊಂಡಿರೋದೆಲ್ಲ ಸತ್ಯ ಆಗುತ್ತೆ. ಸುಬ್ಲಕ್ಷ್ಮಿ ಅವರು ತಪ್ಪು ಮಾಡಿದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಮುಖ ತೋರ್ಸಕ್ಕಾಗದೆ ಮನೆಗೆ ಬರಲಿಲ್ಲ ಅನ್ನೋ ರೀತಿ ಕನ್ವೆ ಆಗುತ್ತೆ. ಅವ್ರ ಪ್ರಕಾರ ಸುಬ್ಲಕ್ಷ್ಮಿ ಅವರು ಅಪರಾಧಿ ಸ್ಥಾನದಲ್ಲಿ ನಿಲ್ಲೋಗಾಗುತ್ತೆ. ಹಾಗಾಗ್ಬಾರ್ದು. ಸುಬ್ಲಕ್ಷ್ಮಿ ಅವರು ಯಾರ ದೃಷ್ಟಿಯಲ್ಲೂ ಅಪರಾಧಿಯಾಗಿ ಕಾಣಿಸೋದು ನನಗಿಷ್ಟ ಇಲ್ಲ. ಅದರಲ್ಲೂ ನನ್ನ ಕಾರಣಕ್ಕೆ ನಮ್ಮ ಮನೋ ದೃಷ್ಟಿಲೇ ತಪ್ಪಿತಸ್ಲು ಅಂತ ಅನ್ಸ್ಕೊಂಡ್ರೆ ನನ್ನ ಕೈಲಂತೂ ಸಹಿಸಕ್ಕಾಗಲ್ಲ. ನಿಮ್ಗೂ ನೆನಪಿರ್ಬೋದು ಸುಬ್ಲಕ್ಷ್ಮಿ ಅವರೇ, ಇದೆಲ್ಲ ಆಗೋಕ್ ಮುಂಚೆನೆ ನೀವು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳುವಾಗ ನಾನು ಸರಿ ಅಂತಾನೆ ಹೇಳಿದ್ದೆ. ಆದ್ರೆ ನಿಮ್ಗೆ ಇನ್ನೊಂದು ಮನೆ ಸಿಗೋವರೆಗೂ ನಮ್ಮನೇಲೆ ಇರಿ ಅಂತಾನೂ ಹೇಳಿದ್ದೆ ಅಲ್ವಾ? ಆದ್ರೆ ಈಗ ನಾನು ನೀವು ಅಪರಾಧಿ ಅಲ್ಲ ಅಂತ ಪ್ರೂವ್ ಮಾಡ್ಬೇಕಾಗಿದೆ.
ನಮ್ಮ ಮನೆಯವ್ರನ್ನ ಎದುರಾಕೊಂಡು ನಿಮ್ಮನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ನಮ್ಮ ಮನೆಯವ್ರಿಗೆಲ್ಲ ನಾನು ಸಾರಿ ಹೇಳಿದ್ದೀನಿ, ಸುಬ್ಲಕ್ಷ್ಮಿಯವರು ಯಾವ ತಪ್ಪು ಮಾಡಿಲ್ಲ ಅಂತ. ನಮ್ಮ ಮನೆಯವ್ರಿಗೆಲ್ಲ ನಾನು ಸಾರಿ ಹೇಳಿದ್ದೀನಿ, ಸುಬ್ಲಕ್ಷ್ಮಿಯವರು ಯಾವ ತಪ್ಪನ್ನು ಮಾಡಿಲ್ಲ, ಅವ್ರು ನಿರಪರಾಧಿ ಅಂತ. ಅದನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮುಂಚೆನೆ ನೀವು ಮನೆ ಬಿಟ್ಟು ಹೋಗ್ಬಿಟ್ರೆ ಅದು ಪಲಾಯನವಾದ ಆಗ್ಬಿಡುತ್ತೆ. ಅವ್ರು ನಾಲ್ಗೆಲ್ಲಿ ಕುಣಿದಾಡ್ತಿರೋ ಸುಳ್ಳೆ ಸತ್ಯ ಆಗ್ಬಿಡುತ್ತೆ. ಇಲ್ಲ ಸಾ, ನಾನು ಯಾವ ತಪ್ಪು ಮಾಡಿಲ್ಲ. ಸುಬ್ಬಲಕ್ಷ್ಮಿ, ಮರಿಯಾ ಅವರೇ, ನಾನು ರಿಲೀಸ್ ಆಗ್ಬಿಟ್ಟೆ. ಅರುಣ್ ಸರಿ ಖುದ್ದಾಗ ಬಂದು ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ನನ್ನ ಬುಡಿಸ್ಬಿಟ್ರು. ಹೌದಾ? ಒಳ್ಳೇದಾಯ್ತು. ಎನಿವೆ, ಮಿಸ್ಟರ್ ಅರುಣ್, ಹೇಗಿದ್ದೀರಿ? ಐ ಆಮ್ ಗುಡ್, ಥ್ಯಾಂಕ್ ಯು. ಬೈ ದ ವೇ, ಇಂಥ ಪರಿಸ್ಥಿತಿಲೂ ಸುಬ್ಬಲಕ್ಷ್ಮಿನ ಬಿಡ್ಸಕ್ಕಂತ ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ಅವ್ರ ಮೇಲಿರೋ ಪ್ರೀತಿ ಎಂಥದ್ದು ಅಂತ ಗೊತ್ತಾಗುತ್ತೆ. ಕಾಳಜಿ ಮೇಡಮ್, ಅದು ವಾಟ್ ಎವರ್. ಕಾಳಜಿ ಇರೋ ಕಡೆ ಪ್ರೀತಿ ಇದ್ದೇ ಇರುತ್ತೆ. ನಮ್ಮ ಸುಬ್ಬಲಕ್ಷ್ಮಿ ಎಲ್ಲೇ ಹೋದ್ರೂ ಎಲ್ಲರೂ ಪ್ರೀತಿನೂ ಗಳಿಸ್ತಾಳಲ್ಲ, ಅದೇ ಸಂತೋಷ. ನೋಡು ಸುಬ್ಬಲಕ್ಷ್ಮಿ, ನಾನು ಮಿನಿಸ್ಟರ್ ಲೆವೆಲ್ವರೆಗೂ ಹೋಗಿ ನಿನ್ಗೋಸ್ಕರ ಬೇಲ್ ರೆಡಿ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದೆ. ಇದನ್ನ ಆ SI ಮುಖದ ಮೇಲೆ ಬಿಸಾಕಿ ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತ ಬಂದಿದೆ. ಅಷ್ಟರಲ್ಲಿ ನಿಮಗೆ ನನ್ನ ಮ್ಯಾಲಿರೋ ಕಾಳಜಿ ಬಗ್ಗೆ ತುಂಬಾ ಥ್ಯಾಂಕ್ಸ್ ಮರಿಯಾ ಅವರೇ. ಕಾಳಜಿ ಅಲ್ಲ ಸುಬ್ಬಲಕ್ಷ್ಮಿ, ಪ್ರೀತಿ. ನಿಜವಾದ ಪ್ರೀತಿ ಇದ್ ಕಡೆ ಕಾಳಜಿ ಇದ್ದೇ ಇರುತ್ತಲ್ವ ಮರಿಯಾ ಅವರೇ. ಹೊರಡೋಣ? ಸರಿ ಸಾ, ನಾವಿನ್ನು ಹೊರಟಿದೀವಿ. ನೀವು? ನಾನು ಹೊರಡ್ತೀನಿ ಸುಬ್ಬಲಕ್ಷ್ಮಿ. ನಿನ್ನನ್ನು ಇಷ್ಟು ದಿನ ಸ್ಟೇಷನಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಹಿಂಸೆ ಅನುಭವಿಸೋಗಿ ಮಾಡಿದ್ನಲ್ಲ ಇನ್ಸ್ಪೆಕ್ಟ್ರು, ಅವನಿಗೆ ಸ್ವಲ್ಪ ಕ್ಲಾಸ್ ತಗೊಂಡು ಆಮೇಲೆ ಹೊರಡ್ತೀನಿ. ಅಲ್ಲ ಮರಿಯಾ ಅವರೇ, ಅಷ್ಟೆಲ್ಲ ಯಾಕೆ ಅಂತ. ಅದಕ್ಕೆ ನೀವು ಸುಮ್ಮನಿರಿ. ಕೆಲವರಿಗೆ ಪ್ರಾಯಶ್ಚಿತ್ತ ಆದ್ರೇ ಸರಿ. ವಿನೋದ್ ಅವರೇ, ಡೋರ್ ತೆಗಿರಿ, ನಾವು ಹೊರಡೋಣ. ಅದಕ್ಕೆ